ಸರ್ ಎಲ್ಲರಿಗೂ ನಮಸ್ಕಾರ ಸರ್. ಇದು ಭೂಮಿ ಪ್ರಿಯ ಚಾನಲಿಂದ ತಮಗೆಲ್ಲ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಿದೆ. ತುಂಬ ಜನ ನಮ್ಮ ವೀಕ್ಷಕರು ನಮ್ಮ ಹತ್ರ ಬಂದುಬಿಟ್ಟು ಪ್ರಾಪರ್ಟಿ ಬೈ ಮಾಡಿದ್ದಾರೆ, ಅದು ಬೈ ಮಾಡ್ತಾನೂ ಇದ್ದಾರೆ ಈಗಲೂ. ಸರ್ ನಾನೀಗ ಈ ತೋಟದಲ್ಲಿ ನಿಂತಿರೋವಂಥ ಕಾರಣ, ಇದು ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ, 20ರಿಂದ 21 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಬರೋದಾದರೆ ನಮಗೆ 221 ಕಿಲೋಮೀಟ್ರ್ ಆಗುತ್ತೆ, ಎಕ್ಸಾಕ್ಟ್ ಹೇಳ್ತಿದ್ದೀನಿ. ಮತ್ತು ನಿಮಗೆ ಮೊದಲನೇದಾಗಿ ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ರಸ್ತೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಒಳ್ಳೆ ನಿಮಗೆ 30 ಅಡಿ ರಸ್ತೆ ಇದೆ ಈ ಜಮೀನಿಗೆ ಬರೋದಕ್ಕೆ. ಜೊತೆಗೆ ಈ ಜಮೀನಿಗೆ ನಮಗೆ ಈಸ್ಟಿಂದನೂ ಒಳಗಡೆ ಎಂಟ್ರಿ ಇದೆ, ವೆಸ್ಟಿಂದನೂ ಇದೆ. ಯಾವ ರಸ್ತೆ ಬೇಕೋ ಅದನ್ನು ನಾವು ಚಾಯ್ಸ್ ಮಾಡ್ಕೊಬೋದು. ಸರ್ ಈ ಜಮೀನಲ್ಲಿ ನಿಮಗೆ ಟಾಪ್ ಕ್ವಾಲಿಟಿ ಇರುವಂತಹ ಅಡಿಕೆ, ಒಳ್ಳೆ ಕ್ವಾಲಿಟಿ, ಶಿವಮೊಗ್ಗದಿಂದ ಒಳ್ಳೆ ಹೆಸರಾಂತ ಒಳ್ಳೆ ನರ್ಸರಿಯಿಂದ ತಂದು ಹಾಕಿರುವಂಥ ಇದು ನಮ್ಮ ಅಡಿಕೆ ಗಿಡ. ನೋಡಿ ಎಷ್ಟು ಸ್ಟ್ರೆಂತಾಗಿ ಬಂದಿದೆ, 1 ವರ್ಷದ ಸಸಿ, ಒಳ್ಳೆ ಕ್ವಾಲಿಟಿ ಸಸಿ. ನಮ್ಮ ರೈತರು ನೋಡಿ ಈ ಥರ ಎರೆಹುಳು ಇರುವಂತಹ ಮಣ್ಣಲ್ಲಿ ಒಳ್ಳೆ ರೆಡ್ ಸಾಯಿಲ್, ಒಂದು ಕಲ್ಲಿಲ್ಲ ಸರ್ ಈ ಭೂಮಿಯಲ್ಲಿ. ನಾವೆಲ್ಲೇ ಒಂದು ಕುರಿಗೆ ಹಾಕಬೇಕು, ತೊಗೊಂಡು ಅರ್ಜೆಂಟಲ್ಲ ಒಂದು ಕುರಿ ಓಡಿಸ್ಬೇಕು ಹೊರಗಡೆ ಅಂತಂದರೆ ಒಂದು ಕಲ್ಲು ಸಿಗೋಲ್ಲ ನಮ್ಮ ಭೂಮಿಯಲ್ಲಿ. ಎರಡನೇದಾಗಿ ಒಳ್ಳೆ ಭೂಮಿಯಲ್ಲಿ ನಮಗೆ ತೇವಾಂಶ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ವೇದಾವತಿ ನದಿ ಹತ್ತಿರದಲ್ಲಿದೆ. ವೇದಾವತಿ ನದಿ ನಮಗೆ ಅಟ್ಯಾಚ್ ಆಗಿದೆ. ವೇದಾವತಿ ನದಿಗೆ ಅಟ್ಯಾಚ್ ಆಗಿ ಈ ಒಂದು ನಮಗೆ ತೋಟ. ಸರ್ ಇಲ್ಲಿ ಪಪ್ಪಾಯಿ ನೋಡಿ ಆರ್ಗ್ಯಾನಿಕಲ್ಲಿ ಬೆಳೆದಿರೋದು. ಸರ್ ಯಾವ ಥರ ಬಂದಿದೆ ನೋಡಿ, ಒಳ್ಳೆ ಕ್ವಾಲಿಟಿ. ಈ ಹಣ್ಣು ನೀವು ತಿಂದರೆ ರಸ್ಕ್ ಇದ್ದಂಗೆ ಇರುತ್ತೆ ಸರ್. ನಮ್ಮ ಬಾಂಬೆಯಲ್ಲಿ ಇದು ಪ್ರತಿ KG ಆರ್ಗ್ಯಾನಿಕ್ ಹಣ್ಣು 60 ರೂಪಾಯಿ ಪರ್ KG ಹೋಗುತ್ತೆ. ಅದೇ ನಾವು ಗೊಬ್ಬರ ಹಾಕ್ಬಿಟ್ಟು ಫರ್ಟಿಲೈಸರ್ಸ್ನ ಸರ್ಕಾರಿ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಬೆಳೆದ್ರೆ 20 ರೂಪಾಯಿ ಅಲ್ಲ 18 ರೂಪಾಯಿಗೆ ಹೋಗುತ್ತೆ ಪ್ರತಿ KG. 18ರಿಂದ 20 ರೂಪಾಯಿ. ಸರ್ ನಮಸ್ಕಾರ. ನೋಡಿ ಇಲ್ಲಿ ಪಪ್ಪಾಯಿ ಯಾವ ಥರ ಬಂದಿದೆ, ಒಳ್ಳೆ ಎಲ್ಲ ಪಟ್ಟಿ ನೋಡಿ ಸರ್, ಎಲ್ಲ ಆರ್ಗ್ಯಾನಿಕಲ್ಲಿ ಬಂದಿರೋದು. ಸರ್ ಎಲ್ಲ ಪ್ರಾಣಿ ಪಕ್ಷಿಗಳು ತಿನ್ನೋದಕ್ಕೆ ಬಿಟ್ಟಿದೆ ಫಸ್ಟು. ಯಾಕೆಂದರೆ ಪ್ರಾಣಿಗಳು ಪಕ್ಷಿಗಳು ತಿಂದ ಮೇಲೆ ಮನುಷ್ಯ ತಿನ್ನಬೇಕು. ಯಾಕೆಂದರೆ ಪ್ರಕೃತಿಯಲ್ಲಿ ನಮಗೆ ಎಲ್ಲ ತರಹ ಆಹಾರ ಸಿಗೋದಿಲ್ಲ, ಆದರೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಥರ ಆಹಾರ ಸಿಗುತ್ತೆ. ಈ ತೋಟ ಇಷ್ಟ ಆಯಿತಾ ಈ ತೋಟದಲ್ಲಿ ತಿಂತವೆ ಪಕ್ಷಿಗಳು, ಮತ್ತೊಂದು ತೋಟದಲ್ಲಿ ಮತ್ತೊಂದೇನೋ ಇಷ್ಟ ಆಯಿತಾ ಅಲ್ಲೋಗಿ ತಿಂತವೆ. ಎರಡನೇದಾಗಿ ನಮ್ಮ ತೋಟಕ್ಕೆ ಕಂಪ್ಲೀಟಾಗಿ ಬೌಂಡ್ರಿ ಆಗಿದೆ ನೋಡಿ, ಕಂಪ್ಲೀಟಾಗಿ ತಂತಿ ಬೇಲಿ ಆಗಿದೆ. ಯಾವುದೇ ಥರ ನಾವು ತಂತಿ ಬೇಲಿ ಮಾಡಿಸ್ಬೇಕು, ಅಡ್ಬಸ್ಟ್ ಮಾಡಿಸ್ಬೇಕು ಅನ್ನೋ ಥರ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮತ್ತು ಒಳ್ಳೆ ಕ್ವಾಲಿಟಿ ಮಣ್ಣು. ಸರ್ ಮಣ್ಣು ತೋರಿಸ್ತೀನಿ ನೋಡಿ ನಿಮಗೆ, ಕಂಪ್ಲೀಟ್ ರೆಡ್ ಸಾಯಿಲ್. ಭೂಮಿ ಮಾತ್ರ ನಂಬರ್ 1 ಭೂಮಿ, ಭಾಳ ಚೆನ್ನಾಗಿದೆ ರೆಡ್ ಸಾಯಿಲು. ಇದು ಕಂಪ್ಲೀಟಾಗಿ ಕಲ್ಟಿವೇಷನ್ ಮಾಡಿಸಿ ನಿಮಗೆ ಅಪ್ ಟು 30 ಅಡಿ ರಸ್ತೆ ಜಮೀನಿಗೆ ಬರೋದಕ್ಕೆ. ವೆಸ್ಟ್ ಫೇಸಿಂದನೇ ಇದೆ, ಈಸ್ಟ್ ಫೇಸಿಂದ ಇದೆ ರಸ್ತೆ, 2 ಕಡೆ ಇದೆ ರಸ್ತೆ. ಮತ್ತು ಒಂದು ರೂಮ್ ಸಹ ಇದೆ ನಮಗೆ. ಮತ್ತು ವೇದಾವತಿ ನದಿ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ದೀನಿ. ಬೆಂಗಳೂರಿಂದ 221 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಸರ್ ನಮಗೆ 3 ಇಂಚ್ ಬರುತ್ತೆ ನಮ್ಮ ಬೋರಲ್ಲಿ ನೀರು. ಒಂದೇ ಬೋರು ಇಡೀ 4 ಎಕರೆ ತೋಟಕ್ಕೂ ಬೇಜಾನ್ ಆಗುತ್ತೆ. ಇನ್ನೊಂದು ಬೋರ್ ಬೇಕಂದರೆ ನಾವು ಇಮಿಡಿಯೇಟ್ಲಿ ಹಾಕ್ಸ್ಕೊಡ್ಬೋದು. ಒಳ್ಳೆ ನೋಡಿ ಸರ್, ಈಗ ಏನು ನಿಮಗೆ ತೆಂಗಿನ ಗಿಡ ಕಾಣಿಸ್ತಿದ್ವಲ್ಲ, ಈ ಬೌಂಡ್ರಿವರೆಗೂ ಬರುತ್ತೆ ಜಮೀನು. ಇಲ್ಲಿ ನಮಗೆ ಪ್ರಕೃತಿ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಅಪ್ ಟು ನಿಮಗೆಲ್ಲ ಕಲ್ಟಿವೇಷನ್ ಮಾಡಿಸಿ ಕೊಡ್ತೀನಿ ನೋಡಿ. ಇದೆಲ್ಲ ತೆಂಗಿನ ಮರ ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾದಂಥ ತೆಂಗಿನ ಮರಗಳು, ಭಾಳ ಒಳ್ಳೆ ಕ್ವಾಲಿಟಿ ಸರ್. ಇದೆಲ್ಲ ಕಲ್ಟಿವೇಷನ್ ಆಯಿತು ಅಂದರೆ ಈ ತೋಟ ಅಡಿಕೆ ಒಂದು ತುಂಬ ಚೆನ್ನಾಗಿರೋದ್ರಿಂದ ನಮಗೆ 4 ಕಡೆಗೂ ಒಳ್ಳೆ ವಾಟರ್ ಸೋರ್ಸ್ ಚೆನ್ನಾಗಿದೆ. ಮತ್ತು ಎಲ್ಲ ಕಂಪ್ಲೀಟ್ ತಂತಿ ಬೇಲಿ ಆಗಿದೆ. ನಮಗೆ ಫ್ರಂಟಲ್ಲಿ ಹೋದರೆ 30 ಅಡಿ ರಸ್ತೆನೂ ಇದೆ ನಮಗೆ ಜಮೀನಿಗೆ. ನಿಮಗೆ ಕೊನೆಗೆ ಅದು ರಸ್ತೆನೂ ಸಹ ಪರಿಚಯ ಮಾಡಿಸ್ಕೊಡ್ತೀನಿ. ನಮಗೆ ಈ ಕಡೆ ಇನ್ನು ಮೇಲ್ಗಡೆ ಹೋದರೆ ನಮಗೆ ತೋಟಕ್ಕೆ ಒಂದು ರೂಮ್ ಇದೆ, ರೆಸ್ಟ್ ರೂಮ್. ಅಲ್ಲಿ ನಾವು ರೆಸ್ಟ್ ಮಾಡೋದಕ್ಕೆ ರೆಸ್ಟ್ ರೂಮ್ ಇದೆ. ಜೊತೆಗೆ ನಮಗೆ 4 ಕಡೆಗೂ ತೋಟಗಳೇ ಇರೋದೆ. ಕಂಪ್ಲೀಟ್ ಒಳ್ಳೆ ನೀರಿದೆ, ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಸರ್ ಇದು ಪ್ರೈಸ್ ವಿಷಯಕ್ಕೆ ಬಂದರೆ ತುಂಬ ಜನ ಕಾಮೆಂಟಲ್ಲಿ ಕೇಳ್ತೀರಾ ಸರ್ ಪ್ರೈಸ್ ಏನಾಗ್ಬೋದು ಅಂತೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸರ್ 21 ಲಕ್ಷ 1 ಎಕರೆ ಹೇಳ್ತಾಯಿದ್ದೀನಿ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಪೇಪರ್ ಮಾತ್ರ 100% ಲೀಗಲ್ ಇದೆ, ಯಾವುದೇ ಥರ ನಿಮಗೆ ಸಮಸ್ಯೆ ಇಲ್ಲ. ಭೂಮಿ ಚೆನ್ನಾಗಿದೆ, ಪೇಪರು ಚೆನ್ನಾಗಿದೆ, ಒಳ್ಳೆ ಪ್ರೈಸಲ್ಲಿ ನಿಮಗೆ ಮಾಡಿಕೊಡ್ತೀನಿ ಸರ್ ಭೂಮಿನ. ಯಾವುದೇ ವೀಕ್ಷಕರು ಈ ವಿಡಿಯೋ ನೋಡಿ ನನಗೆ ಕರೆ ಮಾಡ್ತಿದ್ದೀರ ಅಂತಂದಮೇಲೆ ನಿಮಗೆ 100% ಲೀಗಲ್ ಇದೆ. ಭೂಮಿನ ಬಂದು ನೋಡಿ ನಂತರ ನಿಮಗೆ ಇಷ್ಟ ಆಯಿತು ಅಂದರೆ ವ್ಯವಹಾರ ಕ್ಲೋಸ್ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ ನಿಮಗೆ ರಸ್ತೆ ಹೇಗಿದೆ ಜಮೀನಿಗೆ ತೋರಿಸ್ತೀನಿ ನೋಡಿ. ರಸ್ತೆ ಇದು ನಾನು ಜಮೀನು ತೋರಿಸಿದ್ದು ನಿಮಗೆ. ತುಂಬ ಅದ್ಭುತವಾದಂಥ ಜಮೀನು ಇದು.
ಭಾಳ ಚೆನ್ನಾಗಿದೆ. ತೋಟ, ಅಡಿಕೆ, ಒಳ್ಳೆ ನೀರು, ಒಳ್ಳೆ ರಸ್ತೆ ನೋಡಿ, 30 ಅಡಿ ರಸ್ತೆ ಬರುತ್ತೆ ಇಲ್ಲಿ. ಈ ಕಡೆ ಎಲ್ಲ ವಿಲೇಜ್ ಎಲ್ಲ ನಿಯರ್ ಆಗುತ್ತೆ ನಮಗೆ, ಎಲ್ಲ ವಿಲೇಜ್ ಎಲ್ಲ ನಿಯರ್ ಆಗುತ್ತೆ. ಒಳ್ಳೆ ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ ನಮಗೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್.